ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನೇರೋಲಾಗ್ಸ್. ಈ ದಿನದ ವಿಶೇಷತೆ ಏನಪ್ಪ ಅಂದರೆ ಆ್ಯನಿವರ್ಸರಿಗೆ ಸೌಮ್ಯ ಮತ್ತು ಶೀಲಾ ಆಂಟಿ ಸರ್ಪ್ರೈಸಾಗಿ ಸೆಲೆಬ್ರೇಟ್ ಮಾಡಿರೋಂಥ ಒಂದು ಬ್ಲಾಗ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಜ ಯಾರಿಗೂ ಹೇಳಿಲ್ಲ ಅಂದರೂ ಇಷ್ಟು ಚೆನ್ನಾಗಿ ಒಂದು ಸೆಲೆಬ್ರೇಷನ್ ಆಯಿತು. ಆದಮೇಲೆ ಅಂದ್ಕೊಂಡೆ ಹೇಳಿದಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತೇನೋ ಅಂತ. ಇಲ್ಲ, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆಗಿದ್ದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ಅವರಿಬ್ಬರು ಆ ದಿನನ ತುಂಬ ಸ್ಪೆಷಲ್ಲಾಗಿ ಮಾಡಿರೋ ಅಂಥದ್ದು. ಬೆಳಗ್ಗೆನೇ ಒಂದು ವಿಶಸ್ಸು ಆ ಒಂದು ಶುಭಾಶಯಗಳಿದೆಯಲ್ಲ, ಸುರಿಮಳೆನೇ ಆಯಿತು ಅಂತ ನನಗೆ ಖುಷಿಯಾಯಿತು. ಹೇಳಿಲ್ಲ ಅನ್ನೋದೊಂದು ಬೇಜಾರು ಅವಳಿಗೆ, ಹೇಳಿಲ್ವಲ್ಲ ಅಂತ. ಬಟ್ ನಾನು ಯಾವಾಗಲೂ ಹೇಳೋದಿಲ್ಲ, ಅಯ್ಯೋ ಬಿಡು ಏನು ಹೇಳೋದು ಅಂತ. ಬಟ್ ಚೆನ್ನಾಗಂತೂ ಆಯಿತು. ಮತ್ತು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗಿನ 5:30 ಎದ್ದು ರೆಡಿ ಆದ್ವಿ. Bye. 11 ಹೇಳಿರೋದು. ಅಷ್ಟು ಬೇಗ ಆನ್ಲೈನಲ್ಲಿ ಕೇಕ್ ಆರ್ಡ್ರ್ ಮಾಡಿ ಅಲ್ಲಿ ನೋಡಿ ಅಷ್ಟು ಗಿಫ್ಟ್ಸು. ಈ ಆಂಟಿ ಬೇರೆ ಒಂದಷ್ಟು ಗಿಫ್ಟ್ಸು, ಇವಳು ಬೇರೆ ಒಂದಷ್ಟು ಗಿಫ್ಟ್ಸು. ಹ್ಯಾಪಿ ಆ್ಯನಿವರ್ಸರಿ. ಆಂಟಿ ಬ್ರೇಕ್ ಮಾಡಿ. ಆಗ್ತಾ ಇದೆ, ಪಾಸ್ ಮಾಡಿದ್ದೀನಿ. ಇನ್ನೊಂದ್ಸಲ ಹೇಳು. ಹಾಂ, ಇನ್ನು ಶೀಲಾ ಆಂಟಿ ನಮ್ಮಿಬ್ಬರಿಗೂ ಒಂದು ಕಾಮಧೇನುನ ಕೊಟ್ಟಿದ್ದಾರೆ. ಅದನ್ನು ಅಲ್ಲೇ ಓಪನ್ ಮಾಡು, ನಿಮಗೆ ಒಳ್ಳೆಯದಾಗಲಿ ಅಂತ. ಅದು ಭಾಳ ಖುಷಿಯಾಯಿತು. ಏನು ಸ್ಪೆಷಲ್ ಅಂತೀರಾ? ಅವತ್ತೇ ಏಕಾದಶಿ, ತುಂಬ ವಿಶೇಷವಾದ ಏಕಾದಶಿ ಇತ್ತು ಅವತ್ತೇ ನನಗೆ ಕಾಮಧೇನು ಬಂತು. ಅಂದ್ಕೊಂಡೆ ನಮ್ಮ ಜೀವನದಲ್ಲಿ ಇನ್ನೆಲ್ಲನೂ ಒಳ್ಳೆಯದಾಗುತ್ತೆ, ಈ ಥರ ಒಂದು ಗಿಫ್ಟ್ ಸಿಕ್ಕಿದೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಅದು? ಬೇರೆ ಏನಾದ್ರು ಕೊಟ್ಟಿದ್ರೆ ಅದೊಂಥರ, ಅವತ್ತೇ ಅದು ಬಂದಿದ್ದು ನನಗೆ ಒಂಥರ ಪರ್ಸ್ನಲಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದಲ್ಲದೆ ಅವರು ಅಷ್ಟು ಬೇಗ ಸ್ಯಾರಿ, ಅವ್ರಿಗೂ ಗೊತ್ತಿಲ್ಲ, ಅವ್ರಿಗೂ ಯಾರು ಇವಳು ಹೇಳಿರೋದು ಸೌಮ್ಯ, ನೋಡಿ ಆಂಟಿ ಹೇಳೇ ಇಲ್ಲ ಅಂತ. ಅದು ಬೇರೆ ಬೇಜಾರು ಮಾಡ್ಕೊಂಡಿದ್ಲು, ನೀನು ಫಸ್ಟೇ ಹೇಳೋದಲ್ವಾ ಅಂತ. ರಾತ್ರಿ ನಾನು ವಾಕ್ ಬರಲ್ಲ ಕಣೆ ಅಂದಾಗ ಏನಕ್ಕೆ ಅಂದ್ಲಿ, ಹಿಂಗೆ ದೇವಸ್ಥಾನಕ್ಕೆ ಹೋಗಬೇಕು, ಅವಾಗ ಹೇಳಿಲ್ಲ ಅಂದರೆ ಬೇಜಾರು ಮಾಡ್ಕೊಂಬಿಡ್ತಾಳೆ ಅಂತ ಹೇಳಿದೆ. ಆಗ ಅವಳು ಕೇಕನ್ನು ಆರ್ಡ್ರ್ ಮಾಡಿ ತರಿಸಿ ಅವಳು ಒಂದು ಸೀರೆನ
ಗಿಫ್ಟ್ ಮಾಡಿರೋ ಅಂಥದ್ದು. ಏನು ಹೇಳಲಿ, ಅವ್ರ ಆ ಪ್ರೀತಿಗೆ ನಾವು ದೇವಸ್ಥಾನ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಕಾಯ್ತಾಯಿದ್ರು. ಮತ್ತು ಆಂಟಿ ನನಗೆ ಅವ್ರಿಗೆ ಒಂದು ಬ್ಯಾಗ್ ಬೇರೆ ಗಿಫ್ಟ್ ಮಾಡಿದ್ರು. ಈ ವರ್ಷ ಏನೋ ಗಿಫ್ಟ್ ಮಾಡಿಬಿಟ್ಟು ಬರ್ತಾನೆ ಇದೆ ನನಗೆ. ಅದೊಂದು ನನಗೆ ಭಾಳ ಖುಷಿ. ಏನೋ ಒಂಥರ ಗಂಟೆ ಕೇಳಿರೋದು 11 o'clockೇನೆ. ಮತ್ತು ನನಗೂ ಸೌಮ್ಯಂಗೂ ಒಂದೊಂದು ಬ್ಯಾಗ್ನ ಕೊಟ್ಟರು ಆಂಟಿ. ಅದು ಯಾರು ತಂದಿರೋದಂದರೆ ಅವ್ರ ಮಗ, ಅವರು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅವ್ರು ತಂದು ಕೊಟ್ಟರು ಅಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಮೂಲಕ ಅವ್ರ ಮಗನಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಜವಾಗ್ಲೂ ಇದೇ ಆ್ಯನಿವರ್ಸರಿ ತುಂಬ ಚೆನ್ನಾಗಾಗಿರೋದು. ನಿಮಗೆ ನಿಮ್ಮಿಬ್ರಿಗೂ ಖುಷಿ ಆದರೆ ನಮಗಿಬ್ರಿಗೂ ಖುಷಿ. ನಮ್ಗೇನೋ ಒಂದು ಸರ್ಪ್ರೈಸ್ ಕೊಟ್ವಿ ಅನ್ನೋ ಒಂದು ಖುಷಿ. ಥ್ಯಾಂಕ್ ಯು ಸೋ ಮಚ್. ನಾನು ಲೇಟಾಗಿ ಹೇಳಿದ್ರು ಲೇಟೆಸ್ಟಾಗಿ ತುಂಬ ಲೇಟಾಗಿ ಹೇಳಿದ್ಲು, ಅದು ಕೋಪ ಬಂತು ನನಗೆ. ನಾನು ಆಕ್ಚುಲಿ ವರ್ಷ ಯಾರಿಗೂ ಹೇಳೋದಿಲ್ಲ, ಅವರಾಗಿದ್ದು ಅವ್ರು ವಿಶ್ ಮಾಡ್ಬೇಕಷ್ಟೇ. ನಾನೇನು ಬೇಜಾರು ಮಾಡ್ಕೋತಿರ್ಲಿಲ್ಲ. ಇವಳು ಬೈತಾಳೆ ಅನ್ನೋ ಕಿಚ್ಚಿಗೆ ರಾತ್ರಿ ಅದು ಮೇಲ್ ಕೇಳಿದ್ಲು ಏನು ಅಂತ. ನಾನೇನೋ ಬ್ಯುಸಿ ಇದ್ನಲ್ಲ, ಅದಕ್ಕೆ ಅವಾಗ ಹೇಳಿದ್ದಕ್ಕೆ ನಾನು ಇಲ್ಲ ಅಂದಿದ್ದಿದ್ರೆ ಬೈದು ಹಾಕ್ಬಿಟ್ರೆ ಆನಿವರ್ಸರಿನೂ ಅಂತಾನು ನೋಡಿದೆ. ಬೈದು ಮಡಗಿರೋಳು. ಥ್ಯಾಂಕ್ ಯು ನಿಮ್ಮಿಬ್ಬರಿಗೂ. ನೀನು ಥ್ಯಾಂಕ್ ಯು ಎಲ್ಲ ಹೇಳ್ಬೇಡ ಜಾಸ್ತಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೌಮ್ಯ ಮೇಡಮ್, ತುಂಬ ಚೆನ್ನಾಗಿ ಮಾಡಿದ್ವಿ ನಮ್ಮ ಆ್ಯನಿವರ್ಸರಿ. ನಿಮಗೆ ಖುಷಿ ಆದರೆ ನಾವು ನಮಗೆ ಖುಷಿ ಅಂದ್ಕೊಂಡೇ ಇರಲಿಲ್ಲ. ಅಲ್ಲ ಅಂದ್ಕೊಂಡಿದ್ವಿ ಕೇಕ್ ತರ್ಬೋದೇನೋ, ಸುಮ್ಮನಿರಲ್ಲ. ನಾನು ಹೇಳ್ದೆ ಅವಳು ಕೇಕ್ ಅಂತಾನೆ. ಇಷ್ಟೆಲ್ಲ ಗೊತ್ತಿಲ್ಲ. ಅದು ನೋಡಿ ನಾನಂದ್ರೆ ಏನು ಅನ್ನೋದು ಅರ್ಥ ಆಗ್ಬೇಕಲ್ವಾ, ಅದಕ್ಕೆ ಇದು. ಅದು ನಾನು ಎಕ್ಸ್ಪೆಕ್ಟ್ ಮಾಡೋದು ಬರಲಿಲ್ಲ. ಚಂಡಾಳ್ರು. ನಾನು ಏನ್ ಹೇಳಿದ್ದೀನಿ ಗೊತ್ತಾ, ನೀವು ಬಂದ್ಬಿಡಿ ಹೇಳ್ತೀನಿ. ಏನ್ ಗೊತ್ತಾ, ನಾಳೆ ಇವತ್ತು ಸ್ಪೆಷಲ್ ನಾನು ಅವ್ರ ರೂಮ್ ಡೆಕೋರೇಟ್ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ, ಕೇಕು, ಕೊಡ್ಬಳೆ, ಸ್ವೀಟು. ಜಾಸ್ತಿ ಕೊಟ್ಟಿದ್ದೆ. ಸ್ಪೂನ್ ಬೇಕಾ? ನಾನು ಹಾಕ್ದವಳು, ಅವಳು ಹಾಕ್ದವಳು ಕಳ್ಳಿ. ಇವ್ರು 10 ನಿಮಿಷ ಲೇಟ್. ಪುಟ್ಟಿದ ಕೇಕ್. ನಾವು ಟಿಫನ್ಗೆ ಪೂರಿ, ಇದೇನಿದು ರವಾ ಆನಿಯನ್ ದೋಸೆ ಮಸಾಲ, ಅವರಿಬ್ರು ಮಸಾಲ. ಇವಾಗ ಇದರಲ್ಲಿ ಪೂರಿ ತಗೋಬೇಕಿಬ್ರು. ಅಲ್ಲ ನಿಮ್ಗೆ ಏನು ಕೊಟ್ಟ ತುಂಬ 9 ಗಂಟೆಗೆ ಹೋಗ್ಬೇಕು ಅಂತಾಳೆ. ಅಷ್ಟರಲ್ಲಿ ಇಷ್ಟೆಲ್ಲ ಮಾಡ್ಕೊಂಡಿದ್ದಾಳೆ. ಬೆಳಿಗ್ಗೆ ಬೇಗ ಎದ್ದೆಲ್ಲ ಕೆಲಸ ಮಾಡಿ. ಏನು ಅಡುಗೆ ಮಾಡಿದೆ? ಬೇಳೆ ಸಾರು. ಬೇಳೆ ಸಾರು ಮಾಡೋದು ಕೆಲಸ ಇರುತ್ತಲ್ವಾ? ಹೌದು, ಬೇರೆಲ್ಲ ಕೆಲಸ ಇರುತ್ತಲ್ವಾ? ಭಾರಿ ಕೆಲಸ ಬೇಳೆ ಸಾರು. ಆದ್ರೆ ಎದ್ದು ಮಾಡೋದು ಭಾರಿ ಒಂಥರ. ಅಂದರೆ ಬೇರೆ ಕೇಕ್ ಅಂತೂ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ. ಫ್ಲೇವರ್ ವೆನಿಲಾ ಬಟರ್ ಸ್ಕಾಚ್. ಮತ್ತೆ ಯಾವುದು? ತೆರಮಸಿ. ಇವತ್ತು ನೋಡಿ ಬ್ರೌನ್ ಲಿಪ್ಸ್ಟಿಕ್ ಹಾಕಿದ್ದೀನಿ, ಚೆನ್ನಾಗಿ ಕಾಣ್ತಿದ್ಯಾ? ಚೆನ್ನಾಗಿ ಕಾಣ್ತಿದೆ. ಅವತ್ತು ನೀನು ಹಾಕಿದ್ದಲ್ಲ, ಅದಕ್ಕೆ ಈ ಸ್ಯಾರಿ ಮ್ಯಾಚ್ ಆಗುತ್ತೆ. ಆದ್ರೆ ಇದಕ್ಕೆ ರೆಡ್ ಮ್ಯಾಚ್ ಆಗ್ತಿತ್ತು. ನಾನು ರೆಡ್ ಹಾಕೊಂಡು ನಾನು ಹಾಕ್ತಿದ್ದವಳು. ಸರಿ, ನನ್ನ ಬರ್ತಡೆ ನಾನು ಇವತ್ತು ನೀವು ಜಗಳ ಮಾಡೋಂಗಿಲ್ಲ ಅವಳ ಹತ್ರ. ಆಂಟಿ ಹೇಳ್ಬಿಟ್ರು ಜಗಳ ಮಾಡಂಗಿಲ್ಲ. ನಾನು ನೆನ್ನೆಗೆ ನೆನ್ನೆನೇ ಜಗಳ ಆಡಿದೀವಿ ಆಂಟಿ. ಅದು ಮೊನ್ನೆದು ಕಂಟಿನ್ಯೂ ಆಗಿಲ್ಲ. ಸುಮ್ಮನೆ ಇದೆ ಇವತ್ತು. ಪಾಪ ಅವ್ರು ಖುಷಿ ಬರಲ್ಲ ಆಂಟಿ. ಮಕ್ಕನ್ ನೋಡುದು. ಅಯ್ಯೋ, ನಿನ್ನೆ ಮಾತಾಡ್ಸಲ್ಲ ಅಂದು ಆಂಟಿ. ಈಗಾಗ್ಲೇ ಕೇಕ್ ಎಲ್ಲ ತಂದು ಕಟ್ ಮಾಡಿಸೇಳೆ. ಅದು ಸೌಮ್ಯ ಕಡೆ. ಅದು ಸೌಮ್ಯ. ನಾನು ಸುಮ್ಮನಿರಿ ಎತ್ತು ಬಿಡುತ್ತೆ ಹುಡುಗಿ ಅನ್ನೋದು. ಅಲ್ಲ ಇದು ನೆನ್ನೆ ಮಾತಾಡ್ಸಿರೋದು ಅರ್ಥ ಏನಕ್ಕೆ? ಇವ್ರ ಆನಿವರ್ಸರಿ ಅಂತ ಅಷ್ಟೇ. ಆನಿವರ್ಸರಿ ಗೊತ್ತಾಗಿರೋದು ರಾತ್ರಿ. ಅದಕ್ಕೆ ಮುಂಚೆ ಮಾತಾಡ್ದೆ. ಸೆಲೆಬ್ರೇಷನ್ ಎಲ್ಲ ಆಯಿತು. ಮತ್ತು ಟಿಫನ್ ಅಲ್ಲೇ ಮುಗಿಸ್ಕೊಂಡು ಎಲ್ಲರೂ ಸರಿ ಅಂದ್ಬಿಟ್ಟು ಮನೆ ಹತ್ರನೇ ಒಂದು ರಾಯರ ಮಠ ಇದೆ, ಅಲ್ಲೋಗ್ಬಿಟ್ಟು ಏಕಾದಶಿ ಬೇರೆ ಇತ್ತು. ಹೋಗಿ ಆಶೀರ್ವಾದ ತೊಗೊಂಡು ದೇವ್ರನ್ನೆಲ್ಲ ನೋಡಿಕೊಂಡು ಇಬ್ಬರೂ ವಾಪಸ್ ಮನೆಗೆ ಬಂದ್ವಿ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಮತ್ತು ನೆಕ್ಸ್ಟು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ.
ಇವತ್ತು ಇನ್ನೇನೋ ಒಂದು ಸ್ಪೆಷಲ್ ಏನಾದರೂ ಇದ್ದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಯಾರೆಲ್ಲ ನಮ್ಮ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿರ್ತೀವಿ ನಾವು. ಥ್ಯಾಂಕ್ ಯು. ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.